ಎಲ್ಲಿ ಬಂದಿದ್ಯಾ ಎಲ್ಲಿ ಬಂದಿದ್ಯಾ? ನಾವೆಲ್ಲಿ ಇದನ್ನು ತಿನ್ನಕ್ಕೆ ಬಂದಿದ್ದೀವಿ, ರೋಲು. ಆ್ಯಕ್ಚುಲಿ ಮೊನ್ನೆ ತಿಂದಕ್ಕೆ ಚೆನ್ನಾಗಿತ್ತು, ಸೊ ಇವಾಗ ಬಂದಿದ್ದೀವಿ ನಾವು ರೋಲ್ ತಿನ್ನಕ್ಕೆ. ಯಾವ್ದು ಬೇಕು? ಬೀಳ್ತೀಯ ಗೆಟಪ್. ಪನ್ನೀರ್ ವೆಜಿಟೇಬಲ್, ಪನ್ನೀರ್ ವೆಜಿಟೇಬಲ್ ರೋಲ್ ಮೊನ್ನೆ ತಿಂದಿದ್ದು ಅದೇ. ಮತ್ತು ಬೇರೆ ಪನ್ನೀರ್ ವೆಜಿಟೇಬಲ್ ರೋಲ್ ಒಂದು, ಮತ್ತು ಸ್ವೀಟ್ ಕಾರ್ನ್ ಏನೋ ಇತ್ತಪ್ಪ, ಸ್ವೀಟ್ ಕಾರ್ನ್ ಒಂದು. ಯಾವುದು ಸ್ವೀಟ್ ಕಾರ್ನ್ ಅಂತ ಯಾವುದಿದೆ? ಇದೆ ಒಂದು, ನೋಡ್ತೀನಿ. ಅರೆ ಬೀಳ್ತ್ಯಾ ಸರ್, ಸ್ವೀಟ್ ಕಾರ್ನ್ ಪನ್ನೀರ್ ರೋಲ್ ಒಂದು. ಹಾಂ, ಹಾಗೆ 2 ಶುಗರ್ ಕೇನ್ ಜ್ಯೂಸ್. ಏನದು? ಹಾಂ ಜಾನು, ಜಾನು. ಏನದು? ಏನಿದೆ ಅಲ್ಲೆಲ್ಲ ಏನಿದೆ? ವೆಹಿಕಲ್ಸ್ ಇದೆ, ಕಾರ್ ಇದೆ ನೋಡು, ಕಾರ್ ಹೋಗುತ್ತೆ. ಆಮೇಲೆ ಸ್ಕೂಟರ್ ಇದೆ. ಅಕ್ಕ ಎಲ್ಲಿದೆ? ಅಕ್ಕ ಇಲ್ಲಿದೆ. ಕೂತ್ಕೋ ಕೆಳಗೆ. ಎಸ್ ಮಾಡು ಬಾಬು, ಎಸ್ ಮಾಡು. ಹಾ, ನೀನ್ ಪ್ರೆಸ್ ಮಾಡದ? ಹೆಲ್ಪ್. ಬೇಗ ಕೆಳಗೋಗುತ್ತೀಗ. ಯಾಕೆ ಹೆಲ್ಪ್ ಬಾಬು? ಓಪನ್ ಆಗ್ತಿಲ್ವಲ್ಲ. ಮಿಂಚು ಮಂಕಿ ತರ ಕುಣಿತಾರೆ ಅಲ್ವಾ? ಮಂಕಿ ತರ. ಎಲ್ಲಿ ಈ ಕಡೆ ಬಾ, ತೆಗಿಯೋಣ. ಔಚ್. ತಾನ್ಯಾ ಅವಳ ಸ್ಟಡಿ ಟೇಬಲ್ಗೆ ವಾಲ್ಪೇಪರ್ ಹಾಕಿದಾಳೆ. ಹೌ ನೈಸ್ಲಿ ಇಟ್ ಇಸ್ ಲುಕಿಂಗ್. ಇದು ವಾಲ್ಪೇಪರ್ ಆ್ಯಕ್ಚುಲಿ. ಇದು ಮುಂಚೆ ಲೈಟ್ ಬ್ಲೂ ಕಲರ್ ಇತ್ತು, ಬಟ್ ಅದಕ್ಕೆ ಇವಾಗ ಇದು ವಾಲ್ಪೇಪರ್ ಹಾಕಿದಾಳೆ. ಮತ್ತೆ ಇದಕ್ಕೆ ಏನು ಗೋಲ್ಡನ್ ಕಲರ್ ಪಟ್ಟಿ ನಾನಿದು ತರಿಸಿದ್ದು, ಅದು ಗೋಲ್ಡನ್ ಕಲರ್ ಪಟ್ಟಿ ಹಾಕಿದಾಳೆ. ಮತ್ತೆ ಇದು ವಾಲ್ಪೇಪರ್. ಬ್ಯೂಟಿಫುಲ್, ಸೂಪರ್ ಆಗಿದೆ. ನಾನು ತಗೊಂಡಾಗ ಇದು ಆಕ್ಚುಲಿ ಚೆನ್ನಾಗಿರತ್ತೋ ಇರಲ್ವೋ ಅಂತ ಅನ್ಕೊಂಡೆ, ಹೆಂಗಿರತ್ತೋ, ಕಲರ್ ಡಿಮ್ ಇರತ್ತೆ ಆ ಥರ. ಬಟ್ ಅಲ್ಲಿ ತಗೊಂಡಿದ್ ಹೆಂಗಿತ್ತಲ್ಲ, ಅಂದ್ರೆ ನಾನು ನೋಡಿದ್ ಹೆಂಗಿತ್ತಲ್ಲ, ಇಟ್ ಈಸ್ ಎಕ್ಸಾಕ್ಟ್ಲಿ ದ ಸೇಮ್. ಏನಪ್ಪ, ಏನು ಹೇಳು? ಆಯ್ತು ಇರು. ನೀರ್ ಕಾಯಿಸ್ಕೊಂಡ್ ಬಾ ತಾನು. ಗೋ, ನೀನ್ ಗುಡ್ ಗರ್ಲ್ ಅಲ್ಲ, ನಂಗೆ ಪೆಟ್ ಕೊಡ್ತೀಯ? ಮಾಡಿದೆ ಅಲ್ಲ, ಈಗ ಅದ್ರ ಮೇಲಿಂದ ಎದ್ ನಿಂತ್ಕೊಂಬೇಡ, ಅರ್ಥ ಆಯ್ತಾ? ಹಾ, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಮಾಡ್ತಾ ಇದ್ದೀನಿ ಟಿಫನ್ನು. ಟೈಮ್ ಆಗಿದೆ 8 ಗಂಟೆ ಬೆಳಗ್ಗೆ. ತಾನ್ಯ ರೆಡಿ ಆಗ್ತಾ ಇದ್ದಾಳೆ, ಮತ್ತೆ ಅವಳು ಕಾಲೇಜಿಗೆ ಹೋಗಬೇಕು. ಇವತ್ತು ಲಂಚ್ ತಗೊಂಡು ಹೋಗ್ತಾ ಇಲ್ಲ, ಮಧ್ಯಾಹ್ನ 1 ಗಂಟೆಗೆ ಬರ್ತಾಳೆ. ನಾನು ಮಾಡ್ತಾ ಇದ್ದೀನಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ. ಒಗ್ಗರಣೆ ಹಾಕ್ಕೊಂಡಿದ್ದೀನಿ, ಮತ್ತು ಆಲೂಗಡ್ಡೆ ಬೇಯಿಸಿಟ್ಟಿದ್ದೀನಿ, ಬಟ್ ಅದನ್ನ
ಸ್ವಲ್ಪ ಇದು ಓಪನ್ ಮಾಡಬೇಕು, ಸಿಪ್ಪೆ ಓಪನ್ ಮಾಡಬೇಕು. ತಗೋ, ನಿನಗ್ ಬೇಕಾ? ನಿನಗ್ ಬೇಕಾ? ಬಿಸಿ ಇದೆ. ತಗೋ. ನೋ, ತಿಂಡಿ ಮಾಡ್ತಾ ಇಲ್ವಾ? ಹತ್ತು ಹತ್ತು ಅಂತ ಬಂದ್ಬಿಟ್ರೆ ಪ್ಲೀಸ್ ಪ್ಲೀಸ್ ಪಾಪು, ಅಳ್ಬಾರ್ದು ಪ್ಲೀಸ್. ಹೇಳಿ, ಇದು ಅಕ್ಕನ್ ಕೊಡೋಣ, ಅಕ್ಕನ್ ಕೊಡೋಣ. ಸರಿ ಆಯ್ತು. ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಅ ನ್ಯೂ ವ್ಲಾಗ್. ಇವಾಗ ಆಗಿದೆ ಬೆಳಗ್ಗೆ 11:30. ತಾನ್ಯಾ ಕಾಲೇಜಿಗೆ ಹೋದ್ಲು, ತಿಂಡಿ ತಿಂದ್ಕೊಂಡು. ಲಂಚ್ ತಗೊಂಡೋಗಿಲ್ಲ, ಯಾಕಂದ್ರೆ ಅವಳು 1 ಗಂಟೆಗೆ ಬರ್ತಾಳೆ. ಮಿಂಚು ತಿಂಡಿ ಆಯಿತು, ಮತ್ತೆ ನಂದು ಬ್ರೇಕ್ಫಾಸ್ಟ್ ಆಗಿಲ್ಲ. ನಾನು ಬಂದು ಎಗ್ಸ್ ಮಾಡ್ಕೋತಾ ಇದ್ದೀನಿ, ಎಗ್ಗಿನ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಏನು ಸ್ಟ್ರಿಕ್ಟಾಗಿ ಡಯಟ್ ಮಾಡಬೇಕು. ಅದು ಆಗ್ತಾನೆ ಇಲ್ಲ ಹೋಗ್ಲಿಕ್ಕೆ, ಜಿಮ್ಮಿಗೆ ಹೋಗೋಕ್ಕಾಗ್ತಿಲ್ಲ, ಮತ್ತೆ ಏನು ವಾಕಿಂಗ್ ಹೋಗೋಕ್ಕಾಗ್ತಾ ಇಲ್ಲ. ಸೊ ಬಟ್ ಸ್ಟಿಲ್ ಏನಾದರೂ ಮಾಡಬೇಕಲ್ಲ, ಐ ಹ್ಯಾವ್ ಟು ಡೂ ಸಮಥಿಂಗ್. ಸೊ ಮಾಡ್ತಾ ಇದ್ದೀನಿ. ನಾನು ನನಗೋಸ್ಕರ ಒಂದು ಶೇಕ್ ಮಾಡ್ಕೋತಾ ಇದ್ದೀನಿ. ನಾನು ಇದನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು, ಅದನ್ನು ಟ್ರೈ ಮಾಡೋಣ ಅಂತ. ಅಂದ್ರೆ ಸ್ವಲ್ಪ ರೌಂಡ್ ರೌಂಡ್ ಕಡಲೆ ಇರುತ್ತಲ್ಲ, ಅದನ್ನ ಹಾಕೋಬೇಕು ಅಂತ ಹೇಳಿದ್ರು. ಬಟ್ ನಾನು ಅದಿಲ್ಲ, ಅದಕ್ಕೋಸ್ಕರ ಈ ಕಡಲೆನೆ ಹಾಕೋತಾ ಇದ್ದೀನಿ. ಬೋತ್ ಆರ್ ಸೇಮ್. ಅದನ್ನ ಇದು ಹೊಡೆದಿದೆ, ಅಂದ್ರೆ 2 ಹೋಳಾಗಿದೆ, ಅದು ರೌಂಡ್ ಇತ್ತು ಅಷ್ಟೇ. ಕಡಲೆ ಹಾಕೊಂಡಿದ್ದೀನಿ, ಇಷ್ಟು ಕಡಲೆ ಹಾಕೊಂಡಿದ್ದೀನಿ. ಇದನ್ನ ಪುಡಿ ಮಾಡ್ಕೋತೀನಿ ಇವಾಗ. ಇದೊಂದು ಹೆಲ್ದಿ ಶೇಕ್ ಅಂತ ಹೇಳಿದ್ರು. ಇದಕ್ಕೆ ಬನಾನಾ ಹಾಕ್ತೀನಿ, ಮತ್ತೆ ಖರ್ಜೂರ ಹಾಕ್ತೀನಿ, ಜಾಗರಿ ಹಾಕಕ್ ಹೇಳಿದ್ದಾರೆ, ಜಾಗರಿ ಹಾಕೋದು, ಮತ್ತೆ ಇನ್ನೇನು ಅಷ್ಟೇ, ಮತ್ತೆ ನೀರು, ವಾಟರ್ ಲಾಸ್ಟಲ್ಲಿ. ಸೊ ಇದನ್ನ ಫಸ್ಟ್ ಪುಡಿ ಮಾಡ್ಕೋತೀನಿ ನಾನು. ಇದೀಗ ಫೈನ್ ಪೌಡರ್ ಆಗಿದೆ. ಇದ್ರ ಜೊತೆನೆ ನಾನು ಇವಾಗ ಬಾಳೆಹಣ್ಣು ಮತ್ತೆ ಖರ್ಜೂರ ಹಾಕೋತೀನಿ. ಇದು 5 ಖರ್ಜೂರ, ನಾನು ಸೀಡ್ ತೆಗ್ದಿದ್ದೀನಿ, ಅದರಲ್ಲಿ 5 ಖರ್ಜೂರನ ಹಾಕೋತಾ ಇದ್ದೀನಿ ಇದಕ್ಕೆ 2 ಚಿಕ್ಕ ಚಿಕ್ಕ ಬಾಳೆಹಣ್ಣು ಹಾಕಿದ್ದೀನಿ. ಏಲಕ್ಕಿ ಬಾಳೆಹಣ್ಣು ಇತ್ತು. ಸೊ ದೊಡ್ಡ ಬಾಳೆಹಣ್ಣು ಆಗಿದ್ರೆ 1 ಹಾಕ್ತಾ ಇದೆ, ಬಟ್ ಇದು ಚಿಕ್ಕ ಚಿಕ್ಕ ಬಾಳೆಹಣ್ಣು. ಮತ್ತೆ ಇದಕ್ಕೆ ಈ ಬೇರೆ ಬಾಳೆಹಣ್ಣು ಹಾಕ್ತಾರೆ, ಅಂದ್ರೆ ಏನು ಪಚ್ಚ ಬಾಳೆಹಣ್ಣು ಆತರ, ಅದನ್ನು ಹಾಕ್ಬೋದು. ಬಟ್ ಅದಿಲ್ಲ, ಏಲಕ್ಕಿ ಬಾಳೆಹಣ್ಣು ಇತ್ತು, ಅದಕ್ಕೋಸ್ಕರ ನಾನು ಏಲಕ್ಕಿ ಬಾಳೆಹಣ್ಣು ಹಾಕಿದ್ದೀನಿ. 2 ಸ್ಪೂನು ಜಾಗರಿ ಪೌಡರ್ ಹಾಕಿದ್ದೀನಿ, ಅಂದ್ರೆ ಬೆಲ್ಲದ ಪುಡಿ. ರೆಡಿಮೇಡ್ ಬೆಲ್ಲ ಪುಡಿ ಸಿಗುತ್ತಲ್ಲ, ನಾನು ಅದನ್ನೇ ಹಾಕಿರೋದು. ಇಲ್ಲಾಂದ್ರೆ ಏನು ಅದು ಹಾರ್ಡ್ ಆಗಿರುತ್ತಲ್ಲ, ಅದನ್ನು ಬೇಕಾದ್ರೆ ಕುಟ್ಟಿ ಹಾಕ್ಬೋದು. ನಾನು 2 ಸ್ಪೂನ್ ಹಾಕೊಂಡಿದ್ದೀನಿ. ಅಂದ್ರೆ ರುಚಿಗೆ ಎಷ್ಟು ಬೇಕು ನಿಮ್ಗೆ, ಸ್ವೀಟ್ ಎಷ್ಟು ಬೇಕು ಅಷ್ಟು ಹಾಕೋಬಹುದು. ಇದ್ರ ಜೊತೆಗೆ ನಾನು ಇವಾಗ ಸ್ವಲ್ಪ ವಾಟರ್ ಆಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ಆಡ್ ಮಾಡಲ್ಲ, ಸ್ವಲ್ಪ ವಾಟರ್ ಆಡ್ ಮಾಡ್ತೀನಿ, ಆಮೇಲೆ ಮಿಕ್ಸ್ ಮಾಡ್ಕೋಬಹುದು. ಇದು ಫೈನ್ ಪೇಸ್ಟ್ ಆಗಿದೆ. ನಾನು ಜಾಸ್ತಿ ನೀರು ಹಾಕಿರಲಿಲ್ಲ ಇದಕ್ಕೆ. ಇವಾಗ ನಾನು ಕಪ್ಪಲ್ಲಿ ಹಾಕ್ಕೊಂಡು ನನಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು, ಅಂದರೆ ಕುಡಿಲಿಕ್ಕೆ ಎಷ್ಟು ನೀರು ಹಾಕ್ಕೋಬೇಕು, ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಇವಾಗ ಇದು ಕುಡಿಲಿಕ್ಕೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ನಾನು ಅಷ್ಟು ಮಾಡ್ಕೊಂಡಿದ್ದೀನಿ, ಅಷ್ಟು ನೀರು ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಬಾದಾಮ್ ಕಟ್ ಮಾಡಿ ಇದಕ್ಕೆ ಹಾಕೋತಾ ಇದ್ದೀನಿ.
ಸೊ ಈ ಡ್ರಿಂಕನ್ನ ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಹೆಂಗಿದೆ ಅಂತ. ನಾನಿನ್ನ ಕುಡ್ದಿಲ್ಲ, ಮಾಡಿಟ್ಕೊಂಡಿದ್ದೀನಿ ಅಷ್ಟೇ. ನೈಸ್, ಚೆನ್ನಾಗಿದೆ ಟೇಸ್ಟು. ಮತ್ತಿದು ಆಕ್ಚುಲಿ ಕಡಲೆ ಯೂಸ್ ಮಾಡ್ತೀವಲ್ವಾ, ಆಕ್ಚುಲಿ ನಾನು ಕೇಳಿದ್ದು ಕಡಲೆ ಬಂದು ಅಂದ್ರೆ ರೌಂಡ್ ಕಡಲೆ ಇರುತ್ತಲ್ಲ, ಅದು ಬಂದು ತುಂಬಾ ಹೆಲ್ದಿ ಅಂತ. ಮತ್ತೆ ಇದನ್ನ ಏನು ಯಾರು ಬೇಕಾದ್ರೂ ಕುಡಿಬಹುದು, ವೆಯ್ಟ್ ಲಾಸ್ಗಂತಾನು ಕುಡಿಬಹುದು, ಮತ್ತೆ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ, ಬಿಕಾಸ್ ರಿಚ್ ಇನ್ ಪ್ರೋಟೀನ್. ಸೊ ಐ ಆಮ್ ಟ್ರೈಯಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್ ಅಂಡ್ ಇಟ್ ಟೇಸ್ಟ್ ವೆರಿ ಗುಡ್, ತುಂಬಾ ಚೆನ್ನಾಗಿದೆ. ಸೊ ನಾನು ಕುಡಿತೀನಿ ಈ ಶೇಕ್ನ. ಇವಾಗ ವ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮೀಟ್ ಮಾಡೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹಾಗೆ ನೀವು ಇದನ್ನ ಟ್ರೈ ಮಾಡಿ ನೋಡಿ, ಇಟ್ ಇಸ್ ರಿಯಲಿ ಗುಡ್. ಸೊ ಟ್ರೈ ಮಾಡಿ ನೋಡಿ ಒಂದ್ಸಲ, ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ದ ವಿಡಿಯೋ.